ಎಲ್ರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಗುತ್ತಿಗಾರು ಅಮರ್ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀಯುತ ಚಂದ್ರಶೇಖರ್ ಕರೋಡಿ ಅವರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಮೊನ್ನೆಯಷ್ಟೇ SLC ಎಕ್ಸಾಮ್ನಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿ ನಮ್ಮ ಗುತ್ತಿಗಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕೀರ್ತಿಯನ್ನು ತಂದಂತಹ ಹಾಗೂ ನಮ್ಮ ಗುತ್ತಿಗಾರ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಅನ್ವಿತ್ ಮೋಟ್ನೂರವರು 565 ಅಂಕವನ್ನು ಗಳಿಸಿ ನಮ್ಮ ಗುತ್ತಿಗಾರ ಕಾಲೇಜಿಗೆ ಅಗ್ರಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ನಾವು ಅವರ ಮನೆಗೆ ಭೇಟಿ ನೀಡಿ ಅವರ ಜೊತೆ ಮಾತುಕತೆ ನಡೆಸಲಿಕ್ಕಿದ್ದೇವೆ. ಏನು ಹೇಳ್ತಾರೆ ಅನ್ವಿತ್ ಮೋಟ್ನೂರವರು ಅಂತ ನೋಡೋಣ ಬನ್ನಿ. ಅನ್ವಿತ್ ಮೋಟ್ನೂರವರ ಮನೆಗೆ ಅವರ ತೋಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಂಥ ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದಂತಹ ವಿದ್ಯಾರ್ಥಿ, ಗುತ್ತಿಗಾರು ಗ್ರಾಮದ ಒಳಲಂಬೆ ಮೋಟ್ನೂರು, ನಮ್ಮ ಗುತ್ತಿಗಾರು ಮೆಸ್ಕಾಂ ಫಾರ್ಮೆನ್ ವೆಂಕಟ್ ಮೋಟ್ನೂರವರ ಸುಪುತ್ರ. ನೋಡಿ, ಅವ್ರದ್ದೇ ಮನೆ ಇದು. ಇದು ಅನ್ವಿತ್ ಮೋಟ್ನೂರವರ ಮನೆ. ಜೊತೆಗೆ ಇವರು ವೆಂಕಟ್ ಮೋಟ್ನೂರು, ಅನ್ವಿತ್ ಮೋಟ್ನೂರವರ ತಂದೆ, ಗುತ್ತಿಗಾರು ಮೆಸ್ಕಾಂನಲ್ಲಿ ಫಾರ್ಮೆನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ರಜೆನಿಂದ ಮಳೆಗಾಲವತ್ತಲ್ಲ, ಇನ್ನು ಡೈಲಿ ಕೆಲಸ ಇದ್ದಾರೆ. ಇವರು ಅನ್ವಿತ್ ಮೋಟ್ನೂರು. ಹಾಯ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಅನ್ವಿತ್ ಮೋಟ್ನೂರವರಿಗೆ. ನಿಮ್ಮನೆಗೆ ಹುಡ್ಕೊಂಡು ಬಂದದ್ದು ಇವರೇ. ಮೊನ್ನೆ ಗುತ್ತಿಗಾರು ಕಾಲೇಜಿಗೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದು 10th 565 ಮಾರ್ಕನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕಿದ್ದಾರೆ ನಮ್ಮ ಚಂದ್ರಶೇಖರ್ ಕರೋಡಿ ಅವರು. ನಾನು ಏನಿದ್ರು ಕೂಡ ಇವತ್ತು ಕ್ಯಾಮರಾಮನ್ ಮಾತ್ರ. ಇವತ್ತು ನಮ್ಮೊಂದಿಗೆ ಈಗ ಅನ್ವಿತ್ ಅವರ ಅಮ್ಮ ಇದ್ದಾರೆ, ದುರ್ಗಾವತಿ ಅವರು. ಹೇಗೆ ಆಯಿತು ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಓದಿದ ಮಗ ಶಾಲೆಗೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮುತ್ತಾರೆ ಹೇಳುವಂಥ ಒಂದು ನಿರೀಕ್ಷೆ ಇತ್ತ ನಿಮಗೆ? ಹೇಗೆ ಅವನ ಪಾಠ ಪ್ರವಚನಗಳು ನಡೀತಾ ಇತ್ತು, ಅಥವಾ ಇಲ್ಲಿ ಬಂದು ಅದನ್ನು ಪುನರಾವರ್ತನೆ ಹೇಗೆ ಮಾಡ್ತಾ ಇದ್ರು? ಪ್ರಥಮ ಸ್ಥಾನಿಯಾಗ್ಬೋದು ಅನ್ನೋ ಒಂದು ಹುಮ್ಮಸ್ಸು ಇತ್ತು. ಆದರೆ ಓದ್ತಾ ಇದ್ದ. ಆದರೂ ಕೆಲವು ಸಮಯದಲ್ಲಿ ನಾವೇ ಅವನನ್ನು ಫೋರ್ಸ್ ಮಾಡಬೇಕಿತ್ತು, ಓದು ಅಂತ. ಹುಡುಗ ಸ್ವಲ್ಪ ಹುಡುಗಾಟ ಜಾಸ್ತಿ, ಸಣ್ಣ ಮಕ್ಕಳು. ನೀವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರುವವರು. ಬಹುಶಃ ತುಂಬ ಖುಷಿ ಆಗ್ತದೆ ಇವತ್ತು. ಮುಂದೆ ಮಗನನ್ನು ಉತ್ತಮ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇದ್ದೀರಿ. ಬಹುಶಃ ನಿಮ್ಮ ನಿರೀಕ್ಷೆಯಾಗಿ ತಾಯಿ ಇದ್ದಾನೆ ಮೊದಲ ಗುರು ಅಂತ ಹೇಳುವ ಹಾಗೆ ಮಗ ಒಳ್ಳೆಯ ಮಾರ್ಕ್ ತಂದದ್ದು ಸಂತೋಷ. ಮಗಳು ಕೂಡ ಒಳ್ಳೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಕಲಿತಾ ಇರುವಂಥದ್ದು ಇನ್ನೂ ಕೂಡ ಸಂತೋಷ. ಬಹುಶಃ ಮಗ ದೇಶ ಸೇವೆಗೆ ಹೋಗಬೇಕು ಅಂತ ಹೇಳುವಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾನೆ. ಅದು ಕೂಡಿ ಬಂದರೆ ನೀವೇನು ಹೇಳ್ತೀವಿ? ದೇಶ ಸೇವೆ ಮಾಡುವುದು ಒಂದು ಒಳ್ಳೆಯ ಕಾರ್ಯವೇ. ಖಂಡಿತ. ಅದಕ್ಕಾಗಿ ನಮ್ಮ ಪ್ರೋತ್ಸಾಹ ಸದಾ. ಖಂಡಿತ ಇದು ಬೇಕಾದು. ಖಂಡಿತವಾಗಿ ತಾಯಂದಿರ ಮಾತು ಹೀಗೆ ಇರಬೇಕು. ಯಾಕೆಂದೇಳಿದರೆ, ದೇಶದ ಸೈನ್ಯಕ್ಕೆ ಸೇರಿದರೆ ಎಲ್ಲಿ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ ಹೇಳುವಂಥ ಕಾರಣಕ್ಕೆ ಕೆಲವೊಮ್ಮೆ ದೇಶ ಸೇವೆಗೆ ಕಳಿಸಲಿಕ್ಕೆ ಹಿನ್ನಡೆಯನ್ನು ಮಾಡ್ತಾರೆ. ಬಹುಶಃ ಈ ತಾಯಿ ಮಹಾನ್ ತಾಯಿ ಆಗ್ತಾರೆ ಅಂತ ಹೇಳುವಂಥದ್ದು ಖಂಡಿತ ಇದೆ. ಯಾಕೆಂತ ಹೇಳಿದರೆ, ದೇಶ ಸೇವೆಗೆ ನನ್ನ ಮಗ ಹೋಗ್ಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದರೆ ಅದನ್ನು ಕಳಿಸಲಿಕ್ಕೆ ರೆಡಿ ಇದ್ದಾರೆ. ಖಂಡಿತವಾಗಿ ನಿಮಗೆ ಶುಭವಾಗಲಿ. ಧನ್ಯವಾದಗಳು. ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಅನ್ವಿತ್ ಮೋಟ್ನೂರವರ ಮನೆಯಲ್ಲಿದ್ದೇವೆ.
ಗುತ್ತಿಗಾರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಇಲ್ಲಿ ಕಾಲೇಜಿಗೆ 10ನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಕ್ಕಂತಹ ಸರ್ಕಾರಿ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯನ್ನು ನಾವಿವತ್ತು ಮಾತಾಡ್ತಿದ್ದೇವೆ. ಅಮಿತ್ ಅವರೇ ನಮಸ್ತೆ. ನಮಸ್ತೆ. ಅಮಿತ್ ಮೊಟ್ನೂರವರೇ, ತಮ್ಮ ಪರಿಚಯವನ್ನು ತಿಳಿಸಿಕೊಡಿ. ನನ್ನ ಹೆಸರು ಅಮಿತ್ ಎಂಬಿ ಮತ್ತು ನನ್ನ ತಂದೆಯ ಹೆಸರು ಎಂ ವೆಂಕಟರಮಣ. ಎಸ್, ತಂದೆಯವರು ವೆಂಕಟ ಮೋಟ್ನೂರು ಅಂತೇಳಿ ಗುತ್ತಿಗಾರಿನ ಮೆಸ್ಕಾಂನಲ್ಲಿ ಒಬ್ಬ ಅತ್ಯುತ್ತಮ ಕಾರ್ಯನಿರ್ವಹಿಸ್ತಕ್ಕಂತಹ ಒಬ್ಬ ಕರ್ತವ್ಯನಿಷ್ಠ ಅಧಿಕಾರಿ ಕೂಡ ಹೌದು. ದಿನದ 24 ಗಂಟೆ ಸೇವೆಯನ್ನು ಸಲ್ಲಿಸುವಂತಹ ಎಲ್ಲ ಮೆಸ್ಕಾಂನ ಸಿಬ್ಬಂದಿಗಳಲ್ಲಿ ಇವರು ಕೂಡ ಒಬ್ಬರು. ಬಹುಶಃ ಒಬ್ಬ ಕರೆಂಟ್ ಹೋಯಿತು ಅಂತ ಹೇಳಿದರೆ ಎಲ್ಲರೂ ಅವರಿಗೆ ಬೈಬವರು, ಆದರೆ ಅವರ ಕರ್ತವ್ಯವನ್ನು ನಿಷ್ಠೆಯನ್ನು ನಾವು ಕಣ್ಣಾರೆ ಕಂಡಾಗ ಮಾತ್ರ ಅರ್ಥ ಆಗ್ತದೆ. ಒಳ್ಳೆಯ ಅಧಿಕಾರಿಗಳನ್ನು ಹೊಂದಿರತಕ್ಕಂಥ ಒಬ್ಬ ಒಳ್ಳೆಯ ಅಧಿಕಾರಿಯವರ ಮಗನಾಗಿರ್ತಕ್ಕಂಥ ಮನಿತ್ ಅವರು. ತಮ್ಮ ತಾಯಿಯ ಹೆಸರೇನು? ನನ್ನ ತಾಯಿಯ ಹೆಸರು ದುರ್ಗಾವತಿ. ಅಕ್ಕ ಅನುಷಾ ಎಂಬಿ. ಹೌದು, ಅಕ್ಕ ಏನು ಮಾಡ್ತಾ ಇದ್ದಾರೆ? ಅವರು ಇವಾಗ BSc ನರ್ಸಿಂಗ್ ಕಲಿತಿದ್ದಾರೆ ಬೆಂಗಳೂರಲ್ಲಿ. ಅಕ್ಕ ಕೂಡ ಅತ್ಯುತ್ತಮ ಅಂಕದೊಂದಿಗೆ ಗುತ್ತಿಗಾರ ಕಾಲೇಜಲ್ಲಿ ಹೊರಹೊಮ್ಮಿದವರು. ಅವರಿಗೆ ಎಷ್ಟು ಅಂಕ ಬಂದಿತ್ತು? ಅವರಿಗೆ 579. ಒಳ್ಳೆಯ ಅತ್ಯುತ್ತಮ ಅಂಕವನ್ನು ಕೂಡ ಈ ಹಿಂದೆ ದಾಖಲಿಸಿರ್ತಕ್ಕಂತಹ ಒಬ್ಬ ವಿದ್ಯಾರ್ಥಿನಿ. ಇವರ ಸಹೋದರಿ ಅನುಷಾ ಅವರು ಕೂಡ ಅತ್ಯುತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿ BSc ನರ್ಸಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರದಲ್ಲಿ BSc ನರ್ಸಿಂಗನ್ನು ಅವರು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಒಳ್ಳೆಯ ವಿಚಾರ. ಬಹುಶಃ ಅಟಲ್ ಬಿಹಾರಿ ವಾಜಪೇಯಿ ಬೆಂಗಳೂರು ಕಾಲೇಜಿನಲ್ಲಿ ಅವರು ನರ್ಸಿಂಗನ್ನು ಮಾಡ್ತಾ ಇರುವಂತಹ ಒಂದು ಅತ್ಯುತ್ತಮ ವಿಚಾರ ಕೂಡ ಇದಾಗಿದೆ. ಅವತ್ತು ಕೂಡ ಬಾಲ್ಯದಿಂದ ಅಂದರೆ ನಾವು ಆಯಿ ಕಲಿಬೇಕು. ನಿಮಗೆ ಅಂಗನವಾಡಿಯ ಒಂದು ಶಿಕ್ಷಣ ಎಲ್ಲಿ ಸಿಕ್ಕಿದೆ? ನನಗೆ ಒಳಲಂಬೆಯಲ್ಲಿ ಅತ್ಯುತ್ತಮ ಅಂಗನವಾಡಿ ಕೂಡ ಉತ್ತಮ ಶಿಕ್ಷಕಿಯರಿದ್ದಾರೆ ಅಲ್ಲಿ. ಅದಲ್ಲದೆ ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಿಕ್ಕಿದೆ ನಿಮಗೆ? ನನಗೆ 1ರಿಂದ 7ನೇ ತನಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಲಂಬೆಯಲ್ಲಿ ನಾನು ಕಲ್ತಿದ್ದೇನೆ. ಒಳಲಂಬೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ಒಳಲಂಬೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿದ್ದೀರಿ. ಮುಂದೆ 8ರಿಂದ 10th ವರೆಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುತ್ತಿಗಾರ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುತ್ತಿಗಾರ. ಒಳ್ಳೆಯ ಒಂದು ಸರ್ಕಾರಿ ಶಾಲೆಗೆ ಮಾದರಿಯಾಗುವಂಥ ಒಬ್ಬ ವಿದ್ಯಾರ್ಥಿ ಸಿಕ್ಕಿದ್ದಾರೆ. ಅದು ಖಂಡಿತವಾಗಿ ಅಭಿನಂದನಾದಾಯಿತು. ನಿಮಗೆ ಶಾಲೆಯಲ್ಲಿ ಪಾಠಗಳನ್ನು ಹೇಗೆ ಮಾಡ್ತಾ ಇದ್ರು, ಅಥವಾ ಎಲ್ಲ ಪಾಠಗಳ ಅರ್ಥ ಆಗ್ತಿತ್ತ? ನಿಮ್ಮ ಕಲಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತೀರಾ? ನಮ್ಮ ಶಾಲೆಯಲ್ಲಿ ಪಾಠಗಳನ್ನು ತುಂಬ ಚೆನ್ನಾಗಿ ಮಾಡ್ತಿದ್ರು. ಮತ್ತು ನಮಗೆ ಬೇಕಾದ ರೀತಿಯಲ್ಲಿ ಸಹಾಯ ಕೂಡ ಮಾಡ್ತಿದ್ದರು. ಮತ್ತು ಸ್ಪೋರ್ಟ್ಸಲ್ಲಿ ಕೂಡ ತುಂಬ ಸಹಾಯ ಮಾಡ್ತಿದ್ರು. ಮತ್ತು ನಿಮಗೆ ಯಾವ ವಿಚಾರಗಳು, ಅಂದರೆ ಯಾವ ಸಬ್ಜೆಕ್ಟನ್ನು ಯಾರ್ಯಾರು ಪಾಠ ಮಾಡ್ತಾ ಇದ್ರು ಅಂತ ಹೇಳುವಂಥ ಒಂದು ಸ್ವಲ್ಪ ಮಾಹಿತಿಯನ್ನು. ನಮಗೆ ಕನ್ನಡವನ್ನು ಸಿಂಚನ ಮೇಡಮ್ ಅಂತ ಪಾಠ ಮಾಡ್ತಿದ್ರು. ಮತ್ತು ಗಣಿತವನ್ನು ಉಮೇಶ್ ಸರ್ ಅನ್ನೋರು ಪಾಠ ಮಾಡ್ತಿದ್ರು. ಆಮೇಲೆ ಇಂಗ್ಲೀಷನ್ನು ಝಾನ್ಸಿ ಮೇಡಮ್ ಅನ್ನೋರು ಪಾಠ ಮಾಡ್ತಿದ್ರು. ಮತ್ತು ಹಿಂದಿಯನ್ನು ವಿರೂಪಾಕ್ಷ ಸರ್ ಅನ್ನೋರು ಪಾಠ ಮಾಡ್ತಿದ್ರು. ಮತ್ತು ಈ ವಿಜ್ಞಾನವನ್ನು ಸಾವಿತ್ರಿ ಮೇಡಮ್ ಅನ್ನೋರು ಪಾಠ ಮಾಡ್ತಿದ್ರು. ಆಮೇಲೆ ಈಗ ನಿಮಗೆ ಮನೆ ಕಡೆಯಿಂದ ಅಪ್ಪ ಅಮ್ಮ ಅವರು ಹೇಗೆ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು? ಬಹುಶಃ ತಾಯಿ ಮೊದಲ ಗುರು. ಮನೆಯಲ್ಲಿ ನಿಮಗೆ ಹೇಗೆ ಒಂದು ಸಪೋರ್ಟ್ ಸಿಗ್ತಾ ಇತ್ತು? ಬಹುಶಃ ನೀವು ಹೇಗೆ ಹೋಗಿ ಬರ್ತಾ ಇದ್ರಿ? ನನಗೆ ತುಂಬ ರೀತಿಗೆ ಸಪೋರ್ಟ್ ಮಾಡ್ತಿದ್ರು. ಮತ್ತು ಓದಲಿಕ್ಕೆ ಮತ್ತು ಬುಕ್ಕೆಲ್ಲ ಅವರೇ ತಿಪ್ಪಿ ಕೊಡ್ತಿದ್ರು ಕಷ್ಟಪಟ್ಟು. ಆಮೇಲೆ ಓದೋದಕ್ಕೆ ಯಾವುದೇ ಕೊರತೆ ಆಗ್ತಿರಲಿಲ್ಲ. ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಹೇಳಿಕೊಡ್ತಿದ್ರು. ಮನೆಯಲ್ಲಿ ಕೂಡ ತುಂಬ ದೂರ ನಡೆದುಕೊಂಡು ಹೋಗಿ ಸಮಯಕ್ಕೆ ಸರಿಯಾಗಿ ನೀವು ಶಾಲೆಗೆ ತಲುಪ್ತಾ ಇದ್ರಿ. ನಾವು ಬರುವ ದಾರಿಯನ್ನು ನೋಡಿದ್ದು ನಿಜವಾಗಿ ನೀವು ಅಭಿನಂದನಾರ್ಹರು. ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತು ಒಂದು ಅತ್ಯುತ್ತಮ ಅಂಕಗಳೊಂದಿಗೆ ತಾವು ತೇರ್ಗಡೆಯಾಗಿ ಎಲ್ಲರಿಗೆ ಮಾದರಿಯಾಗಿದ್ದಾರೆ. ಬಹುಶಃ ಇದನ್ನು ನೋಡಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸುವಂಥದ್ದನ್ನು ಜನ ರೂಢಿಸಿಕೊಳ್ಬೇಕು. ಬಹುಶಃ ಶಾಲೆಯಲ್ಲಿ ಯಾರೋ ಕಲಿಕೆಯಲ್ಲಿ ಹಿಂದೆ ಉಳಿದಿದ್ದಾರೆ ಅಂತ ಹೇಳಿದರೆ ಅದು ಅವರ ಒಂದು ಹಿನ್ನಡೆ. ಯಾಕೆಂತ ಹೇಳಿದರೆ ಇವು ಇಷ್ಟೊಂದು ಒಳ್ಳೆಯ ಅಂಕವನ್ನು ತೆಗೆದಿರುವಾಗ ಶಾಲೆಯಲ್ಲಿ ಸಂಬಂಧಪಟ್ಟವರ ಒಳ್ಳೆಯ ಒಂದು ಪಾಠ ಪ್ರವಚನಗಳ ವಿಚಾರಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥಕ್ಕೆ ನೀವು ಒಂದು ಸಾಕ್ಷಿ. ನೀವು ಮುಂದೆ ಏನನ್ನು ಓದಬೇಕು ಅಂತ ಹೇಳಿದ್ದೀರಾ? ನಾನು ಮುಂದೆ ಕಾಮರ್ಸ್ ತಗೊಳ್ಬೇಕು ಅಂತಿದ್ದೇನೆ. ಕಾಮರ್ಸ್ ತಗೊಳ್ತೀರಿ. ಕಾಮರ್ಸ್ ತಗೊಂಡು ಮತ್ತೆ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಮುಂದೆ ನಾನು ಅದರಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಇದ್ದೇನೆ. ಓಕೆ. ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಫುಡ್ ಟೆಕ್ನಾಲಜಿ ಬೇರೆ ಬೇರೆ ವಿಚಾರಗಳು ಬರ್ತದೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟು ಕೂಡ ಅತ್ಯುತ್ತಮ ಒಂದು ಕೋರ್ಸು. ಸೊ ಅದರಲ್ಲಿ ವಿದೇಶಕ್ಕೆ ಕೂಡ ಹೋಗ್ಬೋದು, ಒಳ್ಳೆಯ ದುಡಿಮೆಯನ್ನು ಮಾಡ್ಬೋದು, ತಂದೆ ತಾಯಿಯನ್ನು
ಮತ್ತು ನನ್ನ ತಮ್ಮ ಸಹೋದರಿಯವರನ್ನು ಒಳ್ಳೆಯ ರೀತಿಯಲ್ಲಿ ತಾವು ಮುಂದಿನ ದಿನಗಳಲ್ಲಿ ನೋಡಿಕೊಳ್ಬೋದು ಅಂತ ಹೇಳುವಂಥ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀನಿ. ಹೌದು. ಸರ್ಕಾರಿ ಶಾಲೆಯಲ್ಲಿ ಓದಿ ಒಬ್ಬ ನಿಮ್ಮ ತಂದೆ ಕೂಡ ಸರ್ಕಾರಿ ನೌಕರರು, ಒಳ್ಳೆಯ ಶಾಲೆಗೆ ನಿಮ್ಮನ್ನು ಸೇರಿಸ್ತಾರೆ. ಬಹುಶಃ ಗುತ್ತಿಗಾರ ಶಾಲೆ ಈ ಹಿಂದೆ ಜಿಲ್ಲೆ ಹಾಗೂ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಂದಿನ ವಿದ್ಯಾರ್ಥಿಗಳು ಹೋಗಿರುವಂಥದ್ದು. ಬಹುಶಃ ಅತ್ಯುತ್ತಮ ಶಾಲೆ. ನಾನು ಕೂಡ ಅಲ್ಲೇ ಕಲ್ತಿರುವಂಥದ್ದು, ನಮ್ಮ ನಿರಂತರ ದೇವಶ್ರೀ ಅವರು ಕೂಡ ಅಲ್ಲೇ ಕಲ್ತಿರುವಂಥದ್ದು, ನಿಮ್ಮ ತಂದೆಯವರು ವೆಂಕಟ ಮಂಟನೂರು ಅವರು ಕೂಡ ಅಲ್ಲೇ ಕಲ್ತಿದ್ದಾರೆ. ಬಹುಶಃ ತಾಯಿ ಅವರು ಕೂಡ ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂತಹ ಒಂದು ಅತ್ಯುತ್ತಮ ಕಾಲೇಜಿನಲ್ಲಿ ನೀವು ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದೀರ. ನೀವು ಬೆಳಿಗ್ಗೆ ಶಾಲೆ ಹೋಗ್ತಾ ಇದ್ರಿ, ನಂತರ ಸಂಜೆ ಬಂದು ನಾಳೆಗೆ ಬೇಕಾದಂತಹ ಪೂರ್ವ ತಯಾರಿಯನ್ನು ಹೇಗೆ ಮಾಡ್ತಾ ಇದ್ರಿ? ನಾನು ಓದಿಕೊಳ್ಳುವ ರೀತಿಯಲ್ಲಿ ಮಾಡ್ತಿದ್ದೆ, ಮತ್ತು ಶಾಲೆಯಲ್ಲಿ ಕೊಟ್ಟ ಕೆಲಸಗಳನ್ನು ಪೂರ್ತಿ ಮಾಡಿ ಓದಿಕೊಳ್ತಿದ್ದೆ. ಎಸ್ ಎಸ್ ದಿನ ಅದೇ ದಿನವನ್ನು ಕೊಟ್ಟಂತಹ ಹೋಮ್ವರ್ಕ್ಸ್ಗಳನ್ನು ಅದೇ ದಿನ ನೀವು ಮಾಡ್ತಾ ಇದ್ರಿ. ಸೊ ಅದು ನಿಮಗೆ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಯಶಸ್ವಿ ಆಯಿತು ಅಂತ ಹೇಳ್ಬೋದು. ನಿಮಗೆ ನಿರೀಕ್ಷೆ ಇತ್ತ ಈಗ ಇಷ್ಟೊಂದು ಅಂಕಗಳು ಬರ್ತದೆ ಅಂತ ಹೇಳುವಂಥದ್ದು ನಿರೀಕ್ಷೆಗಳಿತ್ತ? ನಿರೀಕ್ಷೆ ಇಷ್ಟೊಂದು ಬರ್ಬೋದು ಅಂತ ಇರಲಿಲ್ಲ, ಸ್ವಲ್ಪ ಕಮ್ಮಿ ಬರ್ಬೋದು ಅಂತ ಇತ್ತು. ಕಡಿಮೆಯ ನಿರೀಕ್ಷೆ ಇದ್ದದ ತುಂಬ ಕಡಿಮೆಯ ನಿರೀಕ್ಷೆ ಇದ್ದದಕ್ಕೆ ಪ್ರಯತ್ನ ಜಾಸ್ತಿ ಮಾಡಿದ್ದಕ್ಕೆ ಒಳ್ಳೆಯ ಅಂಕಗಳು ಬಂದಿದೆ. പക്ഷേ ಮನೆಯಲ್ಲಿ ಸಿಕ್ಕಿರುವಂತಹ ಸಪೋರ್ಟ್ ಮತ್ತು ಟೀಚರ್ಸ್ನವರು ನಿಮಗೆ ಹೇಗೆ ನಿಮ್ಮನ್ನು ಅಂದರೆ ನೀವು ಕಲಿಕೆಯಲ್ಲಿ ಮುಂದೆ ಇದ್ದಿರುವಂಥದ್ದು ನಮಗೆ ತಿಳಿದಿರುವಂಥದ್ದು, ಆದರೆ ಟೀಚರ್ಸ್ ನಿಮಗೆ ಎಷ್ಟು ಸಪೋರ್ಟನ್ನು ಮಾಡಿದರು? ನಮಗೆ ಮ್ಯಾಥ್ಸಿಗೆ ಉಮೇಶ್ ಸರ್ ಅಂತ ಒಬ್ಬರು ಇದ್ದರು, ಅವರು ನನ್ನ ಅವರ ರೂಮಿಗೆ ಕರ್ಕೊಂಡೋಗಿ ಕ್ಲಾಸ್ ಎಲ್ಲ ಮಾಡ್ತಿದ್ರು, ಮತ್ತು ಲೆಕ್ಕಗಳನ್ನೆಲ್ಲ ಹೇಳಿಕೊಡ್ತಿದ್ರು. ಆಮೇಲೆ ಕಾವ್ಯ ಮೇಡಮ್ ಅಂತ ಒಬ್ಬರಿದ್ದರು, ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಾವ್ಯ ಮೇಡಮ್ ಟ್ಯೂಷನನ್ನು ಕೂಡ ಸಪ್ರೇಟಾಗಿ ಕೊಡ್ತಾ ಇದ್ದಾರೆ, ಒಳ್ಳೆಯ ಮೇಡಮ್ ಕೂಡ ಅವರು. ಆಮೇಲೆ ಬೇರೆ ಪಾಠಗಳನ್ನು ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು? ಬೇರೆ ಎಲ್ಲ ಪಾಠಗಳಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು, ಮತ್ತು ಉಮೇಶ್ ಸರ್ ಅನ್ನೋರು ಉಳಿದ ಪಾಠಗಳನ್ನು ಸಹ ಹೇಳಿಕೊಡ್ತಿದ್ರು ನಮಗೆ. ನೀವು ಸ್ಪೋರ್ಟ್ಸಲ್ಲಿ ಗೇಮ್ಸಲ್ಲಿ ಯಾವುದ್ರಲ್ಲಿ ಇರಲಿಲ್ಲ? ಇರಲಿಲ್ಲ, ಯಾವುದೂ ಇರಲಿಲ್ಲ. ಓದುವುದರೊಂದಿಗೆ ಉತ್ತಮ ಅಂಕ. ಹೌದು. ಎಸ್, ಇವರು ವಿಶೇಷವಾಗಿ ಬಾಲ್ಯದಲ್ಲಿ ಡ್ರೈವಿಂಗನ್ನು ಕೂಡ ಕಲಿತಿದ್ದಾರೆ. ಅವ್ರ ತಂದೆಯವರು ಅವರಿಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಕಳೆದ ವರ್ಷವೇ ಅವರು ಡ್ರೈವಿಂಗನ್ನು ಕಲಿತುಕೊಂಡಿದ್ದಾರೆ. ಯಾಕೆಂತೇಳಿದರೆ ಅದರ ವಿಚಾರಗಳು ಗೊತ್ತಿರಬೇಕು ಅಂತೇಳಿ, ಪ್ರಾಯ ಸಣ್ಣದಾದರೂ ಕೂಡ ಅದರ ಅನುಭವಗಳು ಗೊತ್ತಿರಬೇಕು. ಅದನ್ನು ತಿಳುವಳಿಕೆ, ಒಂದು ಮನೆಯಲ್ಲಿ ಒಂದು ವಾಹನ ಇದ್ದರೆ ಅದನ್ನು ತಿಳುವಳಿಕೆಯನ್ನು ಮಕ್ಕಳಿಗೆ ಕೂಡ ಗೊತ್ತಿರಬೇಕು ಅಂತ ಹೇಳೋದಕ್ಕೆ ಪೂರಕವಾಗಿ ಸಪೋರ್ಟನ್ನು ಮಾಡಿ ಅವರಿಗೆ ಕಾರ್ ಚಲಾವಣೆಯ ಒಂದು ಅಭ್ಯಾಸವನ್ನು ಕೂಡ ಮಾಡಿ ಒಂದು ಅನುಭವಿ ಕಾರ್ ಚಲಾವಣೆಯ ಒಬ್ಬ ಹುಡುಗ ಆಗಿ ಅವರನ್ನು ಕೂಡ ತಯಾರು ಮಾಡಿದ್ದಾರೆ. ಬಹುಶಃ ಇದೊಂದು ಪೂರಕ ವಿಚಾರ ಕೂಡ. ನಿಮಗೆ ಸರ್ಕಾರಿ ಕಾಲೇಜು ಯಾಕೆ ಇಷ್ಟ ಆಯಿತು? ಯಾಕಂದರೆ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ, ಮತ್ತು ನಮಗೆ ಬೇಕಾದ ರೀತಿ ಹೇಳಿಕೊಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಓದಿ ಒಬ್ಬ ನಿಮ್ಮ ತಂದೆ ಕೂಡ ಸರ್ಕಾರಿ ನೌಕರರು, ಒಳ್ಳೆಯ ಶಾಲೆಗೆ ನಿಮ್ಮನ್ನು ಸೇರಿಸ್ತಾರೆ. ಬಹುಶಃ ಗುತ್ತಿಗಾರ ಶಾಲೆ ಈ ಹಿಂದೆ ಜಿಲ್ಲೆ ಹಾಗೂ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಂದಿನ ವಿದ್ಯಾರ್ಥಿಗಳು ಹೋಗಿರುವಂಥದ್ದು. ಬಹುಶಃ ಅತ್ಯುತ್ತಮ ಶಾಲೆ. ನಾನು ಕೂಡ ಅಲ್ಲೇ ಕಲ್ತಿರುವಂಥದ್ದು, ನಮ್ಮ ನಿರಂತರ ದೇವಶ್ರೀ ಅವರು ಕೂಡ ಅಲ್ಲೇ ಕಲ್ತಿರುವಂಥದ್ದು, ನಿಮ್ಮ ತಂದೆಯವರು ವೆಂಕಟ ಮಂಟನೂರು ಅವರು ಕೂಡ ಅಲ್ಲೇ ಕಲ್ತಿದ್ದಾರೆ. ಬಹುಶಃ ತಾಯಿ ಅವರು ಕೂಡ ಅದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂತಹ ಒಂದು ಅತ್ಯುತ್ತಮ ಕಾಲೇಜಿನಲ್ಲಿ ನೀವು ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದೀರ. ಸರ್, ನಿಮಗೆ ಅನಿರೀಕ್ಷಿತವಾಗಿ ಒಂದು ಒಳ್ಳೆಯ ಅಂಕ ಬಂದಿದೆ ಅಂದರೆ ನಿಮ್ಮ ಪ್ರಯತ್ನದ ಮೇರೆಗೆ ಅಂಕಗಳು ಬಂದಿದೆ. ಆ ಅಂಕಗಳನ್ನು ಹೇಗೆ ನೀವು ಸಂಭಾಳಿಸಿದ್ದೀರಾ? ಮನೆಯಲ್ಲಿ ತಂದೆ ತಾಯಿಗೆ ಖುಷಿ ಆಯಿತು, ನಿಮಗೆ ಎಷ್ಟು ಖುಷಿ ಆಯಿತು, ಫ್ರೆಂಡ್ಸ್ ಎಷ್ಟು ಖುಷಿ ಪಟ್ಟರು, ಅಥವಾ ಟೀಚರ್ಸ್ನವರು ಎಲ್ಲ ಕಾಲ್ ಮಾಡಿ ಎಲ್ಲ ಮಾತಾಡಿದರು? ಅದ್ರ ಬಗ್ಗೆ ಒಂಚೂರು. ತಂದೆ ತಾಯಿಗೆ ತುಂಬ ಖುಷಿಯಾಗಿದೆ. ಆಮೇಲೆ ಫ್ರೆಂಡ್ಸ್ಗಳಿಗೆಲ್ಲ ಇಷ್ಟು ಮಾರ್ಕ್ ಅಂತ ಅವ್ರಿಗೂ ನಂಬಲಿಕ್ಕಾಗಲಿಲ್ಲ. ಆಮೇಲೆ ಟೀಚರ್ಸ್ನವರಿಗೆಲ್ಲ ತುಂಬ ಖುಷಿಯಾಗಿದೆ, ಅವರು ಕಾಲ್ ಮಾಡಿ ಅಭಿನಂದನೆ ಎಲ್ಲ ಹೇಳ್ತಿದ್ರು. ನಿಮಗೆ ಒಳ್ಳೆಯ ಅಂಕವನ್ನು ತೆಗೆದಿದ್ದೀರಿ. ಬಹುಶಃ ದೇಶ ಸೇವೆಗೆ ಅಂದರೆ ಸೈನ್ಯಕ್ಕೆ ತೆರಳಬೇಕು ಅಂತ ಹೇಳುವಂಥ ಏನಾದ್ರು ಯೋಚನೆ ಇದೆಯಾ? ಅವಕಾಶ ಸಿಕ್ಕಿದ್ರೆ ಮುಂದೆ ಸೈನ್ಯಕ್ಕೆ ತೆರಳ್ತೀರಾ? ತೆರಳ್ತೇನೆ, ಖಂಡಿತ. ಇದು ಬೇಕಾಗಿರುವಂಥ ಬಹುಶಃ ದೇಶದ ರಕ್ಷಣೆಗೆ ಹೋಗಲಿಕ್ಕೆ ಇವಾಗ ಯುವಕರು ತುಂಬ ಒಂದು ಸಮಯದಲ್ಲಿ ಹಿಂದೆ ಬರ್ತಾ ಇದ್ರು, ಈಗ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅನ್ವಿತ್ ಅವರು ಕೂಡ ದೇಶ ಸೇವೆಗೆ ಹೊರಡಲಿಕ್ಕೆ ರೆಡಿ ಇದ್ದಾರೆ. ಅವಕಾಶಗಳು, ಅವರ ಫಿಟ್ನೆಸ್ ಬಂದರೆ ಖಂಡಿತ ಹೋಗ್ತಾರೆ. ದೊಡ್ಡ ಒಂದು ಸಲ್ಯೂಟನ್ನು ಅವರಿಗೆ ಅರ್ಪಿಸಬೇಕಾಗ್ತದೆ. ತಂದೆ ತಾಯಿ ಕೂಡ ಅದಕ್ಕೆ ರೆಡಿ ಇದ್ದಾರೆ ಅಂತ ಹೇಳುವಂಥ ಒಂದು ಅತ್ಯುತ್ತಮ ಒಂದು ವಿಚಾರ ಕೂಡ ಆಗಿರ್ತದೆ. ಅನಿತರೇ, ತುಂಬ ಖುಷಿಯಾಯಿತು. ನಿಮ್ಮ ದೇಶ ಸೇವೆಯ ಒಂದು ನನಸಾಗಲಿ. ಹಾಗೆ ಏನು ಫುಡ್ ಟೆಕ್ನಾಲಜಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತಿದ್ದೀರಾ, ಅದು ಕೂಡ ಯಶಸ್ವಿಯಾಗಲಿ. ದೇಶ ಸೇವೆಯ ಕಡೆ ಜಾಸ್ತಿ ಗಮನವನ್ನು ನೀವು ಕೊಡಬೇಕು. ಟೋಟಲಿ ಈ
ಸಮಾಜಕ್ಕೆ ಒಬ್ಬ ಉತ್ತಮ ಆದರ್ಶ ವ್ಯಕ್ತಿಯಾಗಿ ನೀವು ಬದುಕಬೇಕು ಅಂತ ಹೇಳುವಂಥ ಕನಸು ನಮ್ಮದು ಮತ್ತು ಮನೆಯವರದು. ವೃತ್ತಿ ಯಾವುದೇ ಇರ್ಬೋದು, ಆ ವೃತ್ತಿಯಲ್ಲಿ ನಾವು ಗೌರವವನ್ನು ಇಟ್ಕೊಂಡು ನೀವು ಮುಂದೆ ಸಾಗಬೇಕು ಅಂತ ಹೇಳುವಂಥ ಆಶಯ ನಮ್ಮದು. ಇದರೊಂದಿಗೆ ನಾವು ಮತ್ತು ನಿರಂತ್ ಇವತ್ತು ಬಂದಿದ್ದೇವೆ. ಬಹುಶಃ ನಿಮಗೆ ಹೇಗೆ ಅನಿಸ್ತು? ನನಗೆ ತುಂಬ ಖುಷಿಯಾಯಿತು. ಖುಷಿಯಾಯಿತು, ನಮಗೂ ಖುಷಿಯಾಯಿತು, ತುಂಬ ತುಂಬ ಖುಷಿಯಾಯಿತು. ಯಾಕೆಂತ ಹೇಳಿದರೆ ಪ್ರಥಮವಾಗಿ ನಾನು ಮತ್ತು ನಿರಂತ್ ಜೊತೆಯಾಗಿ ಒಂದು ಸಂದರ್ಶನವನ್ನು, ಅಂದರೆ ನಿಮಗೆ ಇದರಲ್ಲಿ ಏನು ವಿಚಾರ ಅಂತ ಹೇಳಿದರೆ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಒಂದು ಅತ್ಯುತ್ತಮ ಅಂಕದೊಂದಿಗೆ ತೇರ್ಗಡೆ ಆಗಿರುವಾಗ ಅವರ ಮನೆಗೆ ಒಂದು ಭೇಟಿಯಾಗಿ ಅವರನ್ನು ಅಭಿನಂದಿಸಬೇಕು ಮತ್ತು ಅವರ ಸಂದರ್ಶನವನ್ನು ಹೇಗೆ ತಯಾರಿ ಆಗ್ತಾರೆ, ಹೇಗೆ ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಂದರ್ಶನವನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಕನಸು ನಮಗೂ ಮತ್ತು ನಿರಂತರವರಿಗಿತ್ತು. ತುಂಬ ಖುಷಿಯಾಯಿತು. ನಿಮಗೆ ಮುಂದೆ ಉಜ್ವಲ ಭವಿಷ್ಯ ನಿಮ್ದಾಗಲಿ ಅಂತ ಹೇಳುವ ಹಾರೈಸಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೆಂಕಟ ಅವರೇ ನಮಸ್ತೆ. ನಮಸ್ತೆ. ತಾವು ಸರ್ಕಾರದ ಒಬ್ಬ ನೌಕರರಾಗಿ ಮೆಸ್ಕಾಂನಲ್ಲಿ ಅತ್ಯುತ್ತಮ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂತಹ ವೆಂಕಟ್ ಮೊಂಟ್ನೂರು ಅಂತ ಹೇಳಿದರೆ ದಿನದ 24 ಗಂಟೆ ಕೂಡ ಸೇವೆಯಲ್ಲಿ ಇರ್ತಕ್ಕಂಥದ್ದು. ನಿಮ್ಮ ಮಗ ಈಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲ್ಲಿ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀವಿ? ತುಂಬ ಖುಷಿ ಆಯಿತು, ಒಂದು ಬಂದ ಕಾರಣ ಖುಷಿ ಆಯಿತು. ಓಕೆ, ನೀವು ಸರ್ಕಾರಿ ಶಾಲೆ ಅಂತ ಹೇಳಿದರೆ ಎಲ್ಲರೂ ಹಿಂದೆ ಬೀಳುವಂಥ ಒಂದು ಸಮಯ ಇತ್ತು. ಈಗ ನೀವು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಗನನ್ನು ಓದಿಸಿದ್ದೀರಿ ಮತ್ತು ಮಗಳನ್ನು ಕೂಡ ಓದಿಸಿ ಅತ್ಯುತ್ತಮ ಅಂಕಗಳೊಂದಿಗೆ ಅವಳು ತೇರ್ಗಡೆಯಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ನಾನು ಕಲ್ತದ್ದು ಸರ್ಕಾರಿ ಶಾಲೆಯಲ್ಲಿ. ಸರಿ. ನಾನು ಸರ್ಕಾರಿ ಶಾಲೆ ಕಲ್ತು ಸರ್ಕಾರಿ ಉದ್ಯೋಗಿ ಆಗಿದ್ದೇನೆ. ಖಂಡಿತ. ಆದ ಕಾರಣ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಖಂಡಿತ. ಮಿಸಸ್ ಕೂಡ ಸರ್ಕಾರಿ ಶಾಲೆಗೆ ಕಲ್ತದ್ದು. ಅಲ್ಲಿ ಸರ್ಕಾರಿ ಶಾಲೆಗೆ ಸೇರಿಸುವಂತ ಇದು ಅಂದ್ರೆ ಎಲ್ಲ ಸವಲತ್ತುಗಳು ಇರ್ತವೆ, ಬೇಕಾದಾಗೆ ಸವಲತ್ತು ಇರ್ತವೆ. ನಮಗೆ ಫೀಸ್ ಈಗ ಹೊರಗೆ ಹೋದ್ರೆ ಜಾಸ್ತಿ ಇರ್ತದೆ, ನಮ್ಗೆಲ್ಲ ಫ್ರೀ ಬರ್ತಾ ಇರ್ತದೆ. ಆದ ಕಾರಣ ನನಗೊಂದು ಸರ್ಕಾರಿ ಶಾಲೆ ಮೇಲೆ ಅಭಿಮಾನ. ಅಂದ್ರೆ ನಾವು ಕಲ್ತದ್ದು ಅದರಲ್ಲೇ. ಖಂಡಿತವಾಗಿ ನಾನು ಕೂಡ ಕಲ್ತದ್ದು ಗುತ್ತಿಗಾರ ಶಾಲೆಯಲ್ಲಿ. ಅಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಸರ್ಕಾರಿ ಸೇವೆಗೆ ಆಯ್ಕೆಯಾಗಿ ಬಂದಿರತಕ್ಕಂಥ ಒಬ್ಬ ಗ್ರ್ಯಾಜುಯೇಟ್ಗಳೇ ಇರ್ತಾರೆ. ಎಲ್ಲ ಕಾಲೇಜ್ಗಳಲ್ಲಿರ್ಬೋದು, ಹೈಸ್ಕೂಲ್ಗಳಲ್ಲಿ ಇರ್ತಾರೆ, ಒಳ್ಳೆ ಗ್ರ್ಯಾಜುಯೇಟ್ಗಳಿರ್ತಾರೆ, ಒಳ್ಳೆಯ ಪಾಠಗಳು ಸಿಗ್ತದೆ. ಬಹುಶಃ ನೀವು ಸರ್ಕಾರಿ ಶಾಲೆಗೆ ಮಗನನ್ನು ಮತ್ತು ಮಗಳನ್ನು ಸೇರಿಸಿರುವಂಥದ್ದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಕಾರ್ಯ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಸರ್ಕಾರಿ ಸೇವೆಯಲ್ಲಿ ಇದ್ದುಕೊಂಡು ಎಷ್ಟೋ ಜನ ಸರ್ಕಾರಿ ಶಾಲೆಯನ್ನು ಬಿಟ್ಟು ಪ್ರೈವೇಟ್ ಶಾಲೆಗಳಲ್ಲಿ ಗಳಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಇದು ನಿಮ್ಮ ಕಾರ್ಯ ಖಂಡಿತವಾಗಿಯೂ ಮಾದರಿಯಾಗಿದೆ. ಖಂಡಿತವಾಗಿಯೂ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.